ನನ್ನಿಂದ ನಿಮಗೆಲ್ಲ ತುಂಬ ತೊಂದರೆ ಆಯಿತು. ಐ ಆಮ್ ವೆರಿ ಸಾರಿ. ನಾನೊಬ್ಳು ಅನಾಥೆ. ನನಗೆ ಫ್ಯಾಮಿಲಿ ಇಲ್ಲ ಅನ್ನೋ ಫೀಲ್ ಯಾವತ್ತೂ ಬರ್ದೇ ಇರೋ ಥರ ನೀವೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರತ್ತಲ್ವಾ? ಮೇ ಬಿ ಇವತ್ತು ನನಗೂ ಮತ್ತೆ ಈ ಮನೆಗಿರೋ ಋಣ ಮುಗೀತು ಅಂತ ಅನ್ಸುತ್ತೆ. ನಾನಿಲ್ಲಿಂದ ಹೊರಡ್ಬೇಕಾಗತ್ತೆ. ಮಾಯಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನದಿಂದ ಇರು. ಹೌದು ಮಾಯಾ, ದುಡುಕ್ಬೇಡ. ನೀನು ಈ ಮನೇಲಿದ್ರೆ ಈ ಮನೆಗೊಂದು ಕಳೆ. ಹೌದು ಮಾಯಾ, ಯೋಚನೆ ಮಾಡು. ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನು ಬಂತು ಮ್ಯಾಮ್? ಇಲ್ಲಿ ನಂದು ಅಂತ ಇನ್ನೇನು ಉಳಿದಿದೆ ಹೇಳಿ? ಯಾಕೆ ಉಳ್ದಿಲ್ಲ? ಅಯ್ಯೋ, ನಮ್ಮನ್ನೆಲ್ಲ ಏನ್ ಅನ್ಕೊಂಡಿದ್ಯಾ? ನಾವ್ಯಾರು ನಿನ್ನವ್ರು ಅಲ್ವಾ ಮಾಯಾ? ಶರತ್ತು, ಈ ಹೇಳಪ್ಪ. ಹೌದು ಮಾಯಾ, ನೀನು ಈ ಮನೆಯಲ್ಲೇ ಇರ್ಬೋದು. ಇಟ್ಸ್ ಓಕೆ ಶರತ್. ನಿಮಗೆ ನಾನು ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಂದ್ಮೇಲೆ ನಾನು ಈ ಮನೇಲಿರೋದು ಸರಿ ಹೋಗಲ್ಲ. ನಾನು ಈ ಮನೆಗೆ ಅಂಬಿಕನ್ ಫ್ರೆಂಡಾಗಿ ಬಂದೆ, ನಿಮ್ಮ ಫ್ರೆಂಡಾಗಿ ಉಳ್ಕೊಂಡೆ. ಆಮೇಲೆ ಹಿತನ್ಗೆ ಅಮ್ಮನ ಪಾತ್ರ ಮಾಡುವಂಥ ಅದೃಷ್ಟ ಸಿಕ್ತು. ಆದರೆ ಅವಳಿಗೆ ನಾನು ಅಮ್ಮನ ಸ್ಥಾನ ಕೊಡೋಕ್ಕಾಗಲ್ಲ ಅಂದಮೇಲೆ ನನಗೆ ಈ ಮನೇಲಿ ಇರೋದಕ್ಕೆ ಯಾವ ಕಾರಣನೂ ಉಳಿದಿಲ್ಲ ಶರತ್. ಮಾಯಾ, ದುಡುಕಿ ಏನೇನೋ ನಿರ್ಧಾರ ತಗೋಬೇಡ ನೀನು, ಪ್ಲೀಸ್. ನಿನಗೆ ತುಂಬಾ ಸುಸ್ತಾಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ. ಯು ನೀಡ್ ಟು ಟೇಕ್ ಸಮ್ ರೆಸ್ಟ್. ಕಾಮ್ ಡೌನ್ ಮಾಯಾ. ಇದ್ರ ಬಗ್ಗೆ ಆಮೇಲೆ ನಾವೆಲ್ಲ ಕೂತ್ ಮಾತಾಡೋಣ. ಹೌದು ಮಾಯಾ, ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ. ನೀನಿಲ್ಲಿದ್ರೇನೆ ಚಂದ. ಹೌದು ಮಾಯಾ, ನನಗೂ ನೀನು ಮನೆ ಬಿಟ್ಟು ಹೋಗೋದು ಸರಿ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ನೀನು ಮಾಡಿರೋದು ಸಣ್ಣ ಸಹಾಯ ಅಲ್ಲ, ನಿನ್ನ ಋಣ ನಮ್ಮ ಮೇಲಿದೆ. ಮಾಯಾ, ನೀನು ನಮ್ಮನೆ ಸೊಸೆ ಆಗದೆ ಹೋದ್ರು ಮಗಳಾಗಿರ್ತೀಯ ಅಂತ ಈಗಾಗಲೇ ನಾನು ನಿನಗೆ ಹೇಳಿದ್ದೀನಿ. ಪ್ರಾಣಿ, ಇದೇನ್ ನನಗೆ ನನಸ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಒಂದ್ಸರಿ ನೀನು ಕೇಳೋದು ಹೆಚ್ಚ, ನಾನು ಗಿಲ್ಲೋದು ಹೆಚ್ಚ. ಇರೋದು ನಾನು ಇಟ್ಕೋತೀನಿ. ಅಯ್ಯೋ ದಮ್ಮು, ನನಗೂ ನಿಮಗೂ ಒಂದೇ ಕನಸು ಬಿದ್ದರೂ ಆಗಿದೆ. ನೋಡ್ತೀಯ ಮಾಯಾ, ನೀನು ಈ ಮನೆಗೆ ಸೇರಿದವಳು ಅಂತ ಈಗಲಾದ್ರೂ ನಿಂಗೆ ಅರ್ಥ ಆಯ್ತಾ? ನಮ್ಮ ಹಿತ ಪುಟ್ಟಿನೇ ನಿಂಗೆ ಹೋಗ್ಬೇಡ ಅಂತ ಹೇಳ್ತಿದ್ದಾಳೆ. ಮೇಡಮ್, ಇದ್ದಕ್ಕಿದ್ದಂಗೆ ಯಾಕೆ ಮಾಯಾ ಮೇಲೆ ಪ್ರೀತಿ ತೋರಿಸ್ತಿದ್ದಾಳೆ? ಅವಳು ಕಾಪಾಡಿದಾಳೆ ಅಂತನಾ? ಇನ್ನು ಏನು ಯೋಚನೆ ಮಾಡ್ತಿದ್ಯಾ ಮಾಯಾ? ಮನೆ ಬಿಟ್ಟು ಹೋಗೋ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಈಗ ಒಳಗೆ ಹೋಗು, ಉಳಿದಿದ್ದನ್ನ ಆಮೇಲೆ ಮಾತಾಡೋಣ. ಏನ್ ನಡೀತಿದೆ? ಹಿತ ಯಾಕೆ ಮಾಯಾನ ಮನೆಯಲ್ಲೇ ಉಳಿಸ್ಕೊಂಡ್ಲು? ಹಿತ ಮಾಯಾನ ನಂಬ್ತಿದ್ದಾಳ? ಇಲ್ಲ ಇಲ್ಲ, ಹಿತ ಹೇಗೆ ಮಾಯಾನ ಇಷ್ಟು ಬೇಗ ನಂಬೋದಕ್ಕೆ ಸಾಧ್ಯ? ಆದ್ರೆ ಅವಳು ಮಾಯಾನ ತಪ್ಕೊಂಡಿದ್ ರೀತಿ ನೋಡಿದ್ರೆ ಹಾಗೆ ಅನಿಸ್ತಿದ್ಯಲ್ಲ. ಹಿತ ಮಾಯಾನ ನಂಬ್ತಿದ್ದಾಳ?
ಆಕ್ಸೆಪ್ಟ್ ಮಾಡ್ತಿದ್ದಾಳ? ಮಾಯನ ಇಷ್ಟಪಡ್ತಿದ್ದಾಳ? ನೋಡ್ದ್ಯಪ್ಪ ಶರತ್, ಕೊನೆಗೂ ನಮ್ಮ ಹಿತ ಪುಟ್ಟಿ ಮಾಯನ್ನ ಒಪ್ಕೊಂಡೇ ಬಿಟ್ಲು. ಬಟ್ ಅಮ್ಮ, ಮುಂದೆ ನಾನು ಏನು ಮಾತಾಡ್ತೀನಿ ಅಂತ ನಿಂಗೀಗಾಗಲೇ ಗೊತ್ತಿರುತ್ತೆ ಶರತ್. ನಮ್ಮ ಹಿತ ಮಾಯನ ಒಪ್ಕೊಳ್ತಾಳೋ ಇಲ್ವೋ, ಮಾಯಾ ನಮ್ಮ ಹಿತಾಗೆ ಒಳ್ಳೆ ತಾಯಿ ಆಗ್ತಾಳೋ ಇಲ್ವೋ ಅನ್ನೋ ಗೊಂದಲ ನಿನ್ನ ಕಾಡ್ತಾ ಇತ್ತು ಅಲ್ವಾ? ಅದಕ್ಕೆ ನೀನು ಈ ಮದುವೆ ಬಗ್ಗೆ ಹಿಂದೇಟಾಗ್ತಾ ಇದ್ದೆ. ಆದರೆ ಈಗ ನೋಡು, ನಮ್ಮ ಹಿತಾನೇ ಮಾಯನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದ ಆಯ್ತು. ಸೊ ಇನ್ನು ನಿಮ್ಮಿಬ್ರು ಮದುವೆಗೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಇರೋದಿಲ್ಲ. ಕರೆಕ್ಟ್. ಹೌದೌದು. ಹೌದೌದು, ಗಾಟ್ ಇಟ್ ಗಾಟ್ ಇಟ್. ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೆ ಪುಟ್ ಮೇಡಮ್ ನನ್ನೋಡ್ ಹೆದರ್ಕೊಂಡ್ಯಾ? ನಿನಗೂ ನನ್ನ ಮೇಲೆ ಕೋಪನಾ ಪುಟ್ ಮೇಡಮ್? ಸರಿ, ನಂಗೆ ಗೊತ್ತು ಪುಟ್ ಮೇಡಮ್, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಇದೆಲ್ಲ ಆಗಿದ್ದು ನನ್ನಿಂದನೇ. ಇದಕ್ಕೆಲ್ಲ ನಾನೇ ಕಾರಣ. ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು.